ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇದೀಗ ನಾನು BJS ಸಂಸ್ಥೆ ಒಳಾಂಗಣದಲ್ಲಿರುವಂಥದ್ದು. ಈಗಾಗಲೇ 60 ವರ್ಷದ ಏನು ಸಂಭ್ರಮಾಚರಣೆ BJS ಸಂಸ್ಥೆಯಲ್ಲಿ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ಸಂವತ್ಸರಕ್ಕೆ ಕಾಲಿಡ್ತಾ ಇರುವಂಥದ್ದು. ಇದರ ವಿಶೇಷವಾಗಿ ಇಡೀ BJS ಸಂಸ್ಥೆ ಏನಿದೆ ಒಂದು ರೀತಿ ಮದುವಣಗಿತ್ತಿ ಅಂತಲೇ ತಯಾರಾಗ್ತಾ ಇರುವಂಥದ್ದು. ಈಗಾಗಲೇ ನೀವು ಸುತ್ತಮುತ್ತ ನೋಡ್ತಾ ಇರ್ಬೋದು ಯಾವೆಲ್ಲ ರೀತಿ ಅದ್ದೂರಿಯಾಗಿ ರೆಡಿ ಆಗ್ತಾ ಇದೆ ಅಂತ. ಈ ದಿನ ಸರ್ಪಯಾಗ ಇರೋದ್ರಿಂದ ಸಾಕಷ್ಟು ರೀತಿ ತಯಾರಿಯನ್ನ ಈಗಾಗಲೇ ಅರ್ಚಕರು ಸಹ ಎಲ್ಲಾ ರೀತಿಯಲ್ಲೂ ಮಾಡ್ಕೊಳ್ತಾ ಇದ್ದಾರೆ. ನೀವು ಈಗಾಗಲೇ ನೋಡ್ಬೋದು ಯಾವ್ಯಾವ ರೀತಿ ಕಲರ್ನ ಉಪಯೋಗಿಸಿ ಸರ್ಪಯಾಗಕ್ಕೆ ಮಂಡಲವನ್ನ ತಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಇದ್ರ ಬಗ್ಗೆ ಇಲ್ಲಿರುವಂತಹ ಅರ್ಚಕರು ಅಂದ್ರೆ ಏನ್ ರೆಡಿ ಮಾಡ್ತಾ ಇದ್ದಾರೆ ಇವ್ರ ಹತ್ರನೇ ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ, ಶ್ರೀನಿವಾಸ್ ಕಟ್ಟಿ ಅಂತ. ಸರ್, ಏನು ಸರ್ಪಯಾಗಕ್ಕೆ ನೀವು ಮಂಡಲವನ್ನ ರೆಡಿ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ? ಮಂಡಲ ಅಂತ ಹೇಳಿದ್ರೆ ಪಂಚವರ್ಣಗಳು ಅಂತ 5 ಬಣ್ಣಗಳಿಂದ ಸೇರಿಸ್ಕೊಂಡು ಹಾಕುವಂಥ ಮಂಡಲವನ್ನು ನಾಗದೇವರ ಆರಾಧನೆಗೋಸ್ಕರ ಹಾಕುವಂಥದ್ದು. ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ ಅಂತ ಹೇಗೆ ಪಂಚಭೂತಗಳಿದೆ, ಅದೇ ರೀತಿ ಪಂಚವರ್ಣಗಳಿಂದ ನಿರ್ಮಾಣವಾದಂಥ ಈ ಮಂಡಲವನ್ನು ರಚನೆ ಮಾಡಿ ದೇವತೆಗಳಿಗೆ ಅಲ್ಲಿ ಬಲಿದಾನವನ್ನು ಕೊಡುವಂಥದ್ದು. ಬರೀ ಮಂಡಲ ಹಾಕಿದರೆ ಆಗೋದಿಲ್ಲ, ಚೆನ್ನಾಗಿ ಅಲಂಕಾರ ಮಾಡಬೇಕು. ಯಾಕಂದರೆ ನಾವು ಸುಮ್ಮನೆ ಒಂದು ಕಡೆ ಎಲ್ಲೋ ಫಂಕ್ಷನ್ಗೆ ಹೋಗ್ತಾ ಇದೀವಿ ಅಂದರೆ ಅಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತೇವೆ ಅಲಂಕಾರ ಮಾಡಿಕೊಂಡು. 10 ಸತಿ ನೋಡ್ತೀವಿ ಕನ್ನಡಿಯಲ್ಲಿ ಚೆನ್ನಾಗಿದೆಯೋ ಇಲ್ಲೋ ಅಂತ, ಯಾಕಂದರೆ 10 ಜನ ನಮ್ಮನ್ನು ನೋಡ್ತಾರೆ ಅಂತ. ದೇವರ ಪೂಜೆ ಮಾಡುವಾಗ ದೇವರೇ ಬಂದು ಇಲ್ಲಿ ಕೂಡ್ತಾ ಇದ್ದಾನೆ ಅಂದರೆ ಅಲ್ಲಿ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಅಷ್ಟು ಚೆನ್ನಾಗಿ ಮಂಡಲವನ್ನೆಲ್ಲ ರಚನೆ ಮಾಡಿದರೆ ತಾನಾಗೇ ದೇವರು ಇಳಿದು ಬರ್ತಾನೆ ಅಂಥ ವರ್ಣಗಳನ್ನೆಲ್ಲ ರಚನೆ ಮಾಡಿಕೊಂಡು ಚೆಂದ ಅಲಂಕಾರ ಮಾಡಿ ದೇವರ ಆರಾಧನೆಯನ್ನು ಮಾಡಿದರೆ ನಾಗದೇವರು ಸಂತೃಪ್ತರಾಗ್ತಾರೆ ಅಂತ ನಾಗದೇವರ ಆರಾಧನೆಯನ್ನು ಎಲ್ಲರೂ ಸೇರಿಕೊಂಡು ಮಂಡಲ ರಚನೆ ಮಾಡಿಕೊಂಡು ಅಲಂಕಾರವನ್ನೆಲ್ಲ ಬೆಳಗ್ಗೆಯಿಂದ ಮಾಡ್ತಾ ಇದ್ದಾರೆ. ಎಸ್ ಸರ್ ಚಕ್ರೆ, ಇನ್ನು ಈಗಾಗಲೇ ಏನು ನನ್ನ ಸರಿಸುಮಾರು ಎಷ್ಟೋ ಗಂಟೆಯಿಂದ ನೋಡ್ತಾ ಇರುವಂಥದ್ದು, ಇನ್ನು ಎಷ್ಟೊತ್ತು ಬೇಕಾಗುತ್ತೆ ಈ ಮಂಡಲ ಕಂಪ್ಲೀಟ್ ಆಗೋದಕ್ಕೋಸ್ಕರ? ಮಂಡಲ ಕಂಪ್ಲೀಟ್ ಇವರು 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು 2.5 ಗಂಟೆ 3 ಗಂಟೆ ಹಿಡಿಯುತ್ತೆ ಮಂಡಲ ಹಾಕಲಿಕ್ಕೆ. ಅಲಂಕಾರಕ್ಕೆ ಒಂದೂವರೆ ಗಂಟೆ ಅಲಂಕಾರ ಆಗಲಿಕ್ಕೆ. ಆಮೇಲೆ ನಾಗನಿಗೆ ವಿಶೇಷ ಏನಂದರೆ ಹಾಲು ವಿಶೇಷ, ತರ್ಪಣವನ್ನೆಲ್ಲ ಮಾಡಿ ಪೂಜೆ ಮಾಡ್ತಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲೆಲ್ಲ ಅಲಂಕಾರ ಆಗಿ ರೆಡಿ ಆಗುತ್ತೆ. ಇನ್ನು ಅರ್ಚಕರೇ, ಬಣ್ಣಗಳು ನೋಡ್ತಾ ಇದ್ದೀನಿ, ನಾನು ನೋಡ್ತಿರೋ ಮಟ್ಟಿಗೆ ಬಣ್ಣಗಳು ಎಷ್ಟೊಂದು ಮಿಕ್ಸ್ ಮಾಡಿ ರೆಡಿ ಮಾಡಿರುವಂಥದ್ದು ಈ ಮಂಡಲವನ್ನ. ಯಾವ್ಯಾವ ಬಣ್ಣವನ್ನ ನೀವು ಉಪಯೋಗಿಸ್ತೀರಾ? ಶರೀರದ ಒಳಗೆ ನರನಾಡಿಗಳೆಲ್ಲ ಇರುತ್ತೆ. ಆ ನರನಾಡಿಗಳೆಲ್ಲ ಯಾವ ಬಣ್ಣದಿರುತ್ತೆ ಅದೇ ರೀತಿ ನಾಗನ ವರ್ಣವನ್ನು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಈ ಬಣ್ಣ ಮಿಕ್ಸ್ ಮಾಡಿದ್ರೆ ಈ ಬಣ್ಣ ಆಗತ್ತೆ ಅಂತ ಅಲ್ಲಿ ಹಾಕ್ತಾ ಇದಾರಲ್ಲ, ಅವ್ರು ಅದರಲ್ಲೆಲ್ಲ ನುರಿತಾರೆ, ಅದರಲ್ಲೆಲ್ಲ ಚೆನ್ನಾಗಿ ಪಳಗಿದ್ದಾರೆ. ಅವ್ರಿಗೆ ಯಾವ ಬಣ್ಣ ಮಿಕ್ಸ್ ಆದರೆ ಏನಾಗತ್ತೆ ಅಂತ ಗೊತ್ತಾಗತ್ತೆ. ಆ ಥರ ಎಲ್ಲ ವರ್ಣಗಳನ್ನು ನಾಗ ದೇವರು ಹೇಗಿದ್ದಾನೆ, ನಾವೇನು ಹಾವನ್ನು ನೋಡ್ತೇವೆ, ಹಾವಿನ ಬಣ್ಣ ಹೇಗಿರುತ್ತೆ ಅಂತ ಈಗ ಕಾಣಿಸೋದಿಲ್ಲ, ಆ ಥರದ್ದು ನಾಗ ಕಾಣಿಸೋದಿಲ್ಲ. ಮೂಲ ನಾಗ ಹೇಗಿರುತ್ತೆ ಅದೇ ಬಣ್ಣಗಳನ್ನ ಹಾಕ್ತಾ ಹೋಗ್ತಾರೆ. ಅರ್ಚಕರೇ, ಇನ್ನು ನಾಗದೇವನಿಗೆ ಇಂಥದೇ ಹೂವು ಇಷ್ಟ ಅನ್ನುವಂತಹ ಲೆಕ್ಕದಲ್ಲಿ ಏನಾದರೂ ಹೂವುಗಳನ್ನ ಉಪಯೋಗಿಸಿ ರೆಡಿ ಮಾಡ್ತಾ ಇದ್ದೀರಾ ಅಥವಾ ಏನು? ಅಡಿಕೆ ಹೂವು ಅಂತಿದೆ ಅಲ್ಲಿ ನಿಮಗೆ ಕಾಣಿಸುತ್ತೆ, ಪಿಂಗಾರ ಅಂತ. ಅದು ಬಹಳ ವಿಶೇಷ ನಾಗದೇವರಿಗೆ, ಅದರಿಂದ ಅಲಂಕಾರ ಮಾಡುವಂಥದ್ದು. ಅದರ ಜೊತೆಗೆ ಉಳಿದ ಎಲ್ಲ ಹೂಗಳನ್ನು ಅಲಂಕಾರ ಮಾಡ್ತಾ ಹೋಗ್ತೀವಿ ನಾಗದೇವರಿಗೆ. ಇನ್ನು ಈ ಮಂಡಲದಲ್ಲಿ ಯಾವೆಲ್ಲ ರೀತಿಯ ಅಭಿಷೇಕದ ವಸ್ತುಗಳನ್ನ ಉಪಯೋಗಿಸ್ತೀರಾ ಅಥವಾ ಯಾವ ರೀತಿ ಅಭಿಷೇಕವನ್ನ ಮಾಡ್ತೀರಾ? ಅಭಿಷೇಕ ಅನ್ನೋಕ್ಕಿಂತ ಇದಕ್ಕೆ ತರ್ಪಣ ಅಂತ, ತರ್ಪಣ ಅಂತ. ಆ ತರ್ಪಣಕ್ಕೆ ಹಾಕುವಂಥ ದ್ರವ್ಯಗಳು ಅಂತ ಇಲ್ಲೆಲ್ಲ ಇಟ್ಟಿದ್ದಾರೆ ನಿಮಗೆಲ್ಲ. ಕಬ್ಬಿನ ಹಾಲು, ಆಮೇಲೆ ಜೇನುತುಪ್ಪ, ಅಪೂಪ, ಹಳದಿ, ಬಾಳೆಹಣ್ಣು, ಇದನ್ನೆಲ್ಲ ಸುಮಾರು ದ್ರವ್ಯಗಳಲ್ಲಿ ಒಂದು 18 ರೀತಿಯ ದ್ರವ್ಯ ಇದೆ. ಅದನ್ನೆಲ್ಲ ಮಿಶ್ರಣ ಮಾಡಿ ಆಮೇಲೆ ತರ್ಪಣ ಎಲ್ಲ ಕೊಡಲಿಕ್ಕಿದೆ. ಅದರಲ್ಲಿ ಆ ದ್ರವ್ಯಗಳನ್ನೆಲ್ಲ ನೋಡ್ಬೋದು ನೀವೆಲ್ಲ ಇಟ್ಟಿದ್ದಾರೆ. ಆ ದ್ರವ್ಯದಿಂದ ತರ್ಪಣ ಕೊಡ್ತಾರೆ. ಒಂದು 30-40 ಲೀಟ್ರ್ ಹಾಲು ತರಿಸ್ತಾರೆ. ಅದನ್ನೆಲ್ಲ ದ್ರವ್ಯಗಳನ್ನ ಅದಕ್ಕೆ ಹಾಕಿ ಮಿಶ್ರಣ ಮಾಡಿ ತರ್ಪಣ ಕೊಡ್ತಾರೆ. ಓಕೆ ಅರ್ಚಕರೇ, ಇನ್ನು ನೀವು ಸರಿಸುಮಾರು ಎಷ್ಟು ವರ್ಷಗಳಿಂದ ಈ ರೀತಿ ಯಾಗ ಯಜ್ಞಗಳನ್ನ ಮಾಡಿಕೊಂಡು, ಇದು ಎಷ್ಟನೇ ಪೂಜೆ ನಿಮ್ಮದು? ಪೂಜೆ ಎಷ್ಟು ಅಂತ ನಮಗೂ ಲೆಕ್ಕ ಇಲ್ಲ. ಸುಮಾರು 20 ವರ್ಷ ಆಯಿತು. 20 ವರ್ಷದಿಂದ ಪೌರೋಹಿತ್ಯ ವೃತ್ತಿಯಲ್ಲೇ ಇರೋದ್ರಿಂದ ಸುಮಾರು ಪೂಜೆಗಳು ಮಾಡಿದ್ವಿ. ಎಷ್ಟು ಅಂತ ನಮಗೂ ಲೆಕ್ಕ ಇಲ್ಲ, ಸುಮಾರು ಆಯಿತು. ಒಟ್ಟಾರೆಯಾಗಿ ಈ ಪೂಜೆಯಿಂದ ಸಿಗುವಂತಹ ಫಲ ಯಾವ ರೀತಿ ಇರುತ್ತೆ? ಫಲ ತುಂಬ ಇದೆ. ನಾಗದೇವರ ಆರಾಧನೆಯಿಂದ ಒಳ್ಳೆಯ ರೀತಿಯಿಂದ ಮಕ್ಕಳ ಸಂತಾನವನ್ನೆಲ್ಲ ಪಡಿಬೋದು. ಆರೋಗ್ಯ ತೊಂದರೆ ಇದ್ದವರಿಗೆ, ಚರ್ಮ ರೋಗ ಇದ್ದವರಿಗೆ, ಕುಟುಂಬದಿಂದ ಬಂದಂಥ ನಾಗದೋಷಗಳಿದ್ದರೆ ಅದಕ್ಕೆಲ್ಲ ಪರಿಹಾರ, ವಿವಾಹಾದಿ ಸಕಲ ಸೌಭಾಗ್ಯಗಳನ್ನೆಲ್ಲ ನಾಗದೇವರು ಅನುಗ್ರಹ ಮಾಡ್ತಾರೆ. ವಿಶೇಷವಾಗಿ ಸಂಪತ್ತನ್ನು ಚೆನ್ನಾಗಿ ಅನುಗ್ರಹ ಮಾಡುವಂಥವ್ರು ನಾಗದೇವರು. ಇಷ್ಟೊತ್ತವರೆಗೂ ನಾಗಮಂಡಲದ ಬಗ್ಗೆ ಆಗಿರ್ಬೋದು, ಅಭಿಷೇಕದ ಬಗ್ಗೆ ಆಗಿರ್ಬೋದು, ಯಾವೆಲ್ಲ ಬಣ್ಣವನ್ನು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರವನ್ನು ನೀವು ತಿಳಿಸ್ಕೊಡ್ತಾ ಹೋದ್ರಿ. ಧನ್ಯವಾದ ಗುರುಜಿ.
ಎಸ್ ಕೇಳಿದ್ರಲ್ವಾ ವೀಕ್ಷಕರೇ, ನಾಗಮಂಡಲವನ್ನು ಯಾವೆಲ್ಲ ರೀತಿ ತಯಾರು ಮಾಡ್ತಾರೆ, ಯಾವೆಲ್ಲ ವಿಶೇಷವಾದ ಬಣ್ಣವನ್ನು ಉಪಯೋಗಿಸಿ, ಯಾವ ಬಣ್ಣವನ್ನು ಉಪಯೋಗಿಸಿದ್ರೆ ಯಾವ ಬಣ್ಣವಾಗಿ ಪರಿವರ್ತನೆ ಆಗುತ್ತೆ, ಇವೆಲ್ಲವನ್ನು ಸಹ ಅರ್ಚಕರು ತಿಳಿಸ್ಕೊಡ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ದೇವರ ವಿಗ್ರಹವನ್ನು ಸಹ ರೆಡಿ ಮಾಡ್ತಾ ಇರುವಂಥದ್ದು. ಇವ್ರ ಹತ್ರನೂ ಸಹ ಮಾತಾಡ್ತಾ ಹೋಗ್ತೀನಿ, ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಸರ್, ಯಾವ ದೇವರ ವಿಶೇಷ ಏನು, ಯಾವ ಕಾರಣಕ್ಕೆ ಈ ದೇವರನ್ನ ಇಟ್ಟು ಪೂಜೆ ಮಾಡ್ತಾ ಇರೋದು? ಇದು ಶ್ರೀನಿವಾಸ ದೇವರು ಗೊತ್ತಿಲ್ಲದಿರೋರು ಯಾರೂ ಇಲ್ಲೇ ಇಲ್ಲ. ಹಾಗಾಗಿ ಶ್ರೀನಿವಾಸ ದೇವರಿಗೆ ಇಲ್ಲಿ ವಿಷ್ಣು ಯಾಗ ಇತ್ಯಾದಿಗಳೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಆಮೇಲೆ ಗುರುಗಳ ಒಂದು 60ನೇ ವರ್ಷದ ಒಂದು ಮಹೋತ್ಸವಕ್ಕೆ ಶ್ರೀನಿವಾಸ ದೇವರ ಅನುಗ್ರಹ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ಕಲಿಯುಗದ ದೈವ ಅಂತಲೇ ಕರೆಸಿಕೊಂಡಂತಹ ಶ್ರೀನಿವಾಸ ದೇವರು ಎಲ್ಲ ವಿಧವಾದಂಥ ಗುರುಗಳು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ನನಗೆ ಮಾತ್ರ ಅಲ್ಲ, ಇದು ನನ್ನ ಒಂದು 60ನೇ ವರ್ಷ ಅಲ್ಲ, ಇಡೀ ಸಮಾಜಕ್ಕೆ ಇದರಿಂದಾಗಿ ಒಳಿತಾಗಬೇಕು ಅನ್ನೋಂಥ ಮಹತ್ತಾದಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಹೊರಟಂತಹ ಗುರುಗಳ ಸಂಕಲ್ಪಕ್ಕೆ ಅನುಗುಣವಾಗಿ ಈ ಒಂದು ಶ್ರೀನಿವಾಸ ದೇವರನ್ನು ರೆಡಿ ಮಾಡಿ ವಿಷ್ಣು ಯಾಗಕ್ಕೆ ಅನುವು ಮಾಡ್ತಾ ಇದ್ದೇವೆ. ಎಸ್ ಗುರುಜಿ, ನಾನು ನೋಡಿರೋ ಮಟ್ಟಿಗೆ ನೀವು ಅವಾಗಿಂದ ಒಬ್ಬರೇ ನಿಂತು ಇಡೀ ವಿಷ್ಣು ದೇವರನ್ನಾಗಿರ್ಬೋದು, ಲಕ್ಷ್ಮೀ ದೇವಿಯನ್ನು ಆಲ್ರೆಡಿ ಸೀರೆಯನ್ನು ಉಡಿಸಿ ಇಟ್ಟಿದ್ದೀರಾ. ಇನ್ನು ಎಷ್ಟೊತ್ತು ತಗೊಳುತ್ತೆ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ? ಸಂಪೂರ್ಣ ಅರ್ಧ ಗಂಟೆಯಲ್ಲಿ ಆಗೋಗುತ್ತೆ. ಅಲ್ಲ, ನಾನು ನೋಡಿರೋ ಮಟ್ಟಿಗೆ ಅವಾಗಿಂದ ನೀವು ಒಬ್ಬರನ್ನೇ ರೆಡಿ ಮಾಡ್ತಾ ಇದ್ದೀರಾ. ಸೊ ದೇವ್ರಿಗೆ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಶ್ರೀನಿವಾಸ ದೇವ್ರನ್ನ, ಯಾಕಂದ್ರೆ ಅಲಂಕಾರ ಪ್ರಿಯೋ ವಿಷ್ಣು ಅಂತ ಎಷ್ಟು ಮಾಡ್ತಾ ಹೋದರೆ ಹಾಗೆ ಮಾಡ್ಕೊಂಡೇ ಹೋಗೋಣ ಅಂತ ಅನಿಸುತ್ತೆ ಹೊರತು ಅದು ಸಾಕು ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಶ್ರೀನಿವಾಸ ದೇವರನ್ನ ರೆಡಿ ಮಾಡಬೇಕಾದ್ರೆ ಮನಸ್ಸು ಹೂವು ಹೇಗಿರ್ತದೋ ಹಾಗೆ ಮಾಡಿಕೊಂಡು ಹೋಗುವಂಥದ್ದು. ಆದನಂತರ ತಾಯಿಗೆ ಅಷ್ಟೊಂದು ಅಲಂಕಾರ ಅಂದರೆ ದೇವರಿಗೆ ಯಾವತ್ತೂ ಅಷ್ಟೇ ಪತಿ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ, ಪತ್ನಿ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾರೆ. ಹಾಗಾಗಿ ಅನ್ಯೋನ್ಯವಾಗಿ ಅವರಿರೋದ್ರಿಂದ ಭಗವಂತರನ್ನು ಅಲಂಕಾರ ಮಾಡಿದರೆ ಭಗವತಿಯು ಕೂಡ ಆಶೀರ್ವದಿಸ್ತಾಳೆ ಅಂತ ಹೇಳ್ಬಿಟ್ಟು ಹಾಗಾಗಿ ಭಗವಂತರನ್ನು ಅಲಂಕಾರ ಮಾಡ್ತಾರೆ. ಅರ್ಚಕರೇ, ಇನ್ನು ಇಲ್ಲಿ ನಡೀತಾ ಇರುವಂಥದ್ದು ಸರ್ಪಯಾಗ. ಇಲ್ಲಿಂದ ಸರ್ಪಯಾಗ ನಡೀತಾ ಇರೋದ್ರಿಂದ ಇಲ್ಲಿ ಶ್ರೀನಿವಾಸನ ದೇವ್ರಿಗೂ ಸಹ ರೆಡಿ ಮಾಡ್ತಾ ಇದ್ದೀರಾ. ಎರಡೂ ದೇವರಿಗೂ ಯಾವ ರೀತಿ? ಅಲ್ಲ, ಅನಂತಾಸನ ಅಂತಲೇ ಕರೆಯುವಂಥದ್ದಲ್ಲ. ಅನಂತ ಪದ್ಮನಾಭ ಭಗವಂತನನ್ನು ಇನ್ನೊಂದು ಹೆಸರೇ ಅನಂತ ಪದ್ಮನಾಭ ಅಂತಾನೆ. ಅದಕ್ಕೆ ಬೇರೆ ಅವಿನಾಭಾವ ಸಂಬಂಧ ಅಂತ ಇದ್ದೇ ಇದೆ. ಯಾಕಂದರೆ ಶೇಷಶಾಹಿಯಾದಂತನೇ ಭಗವಂತ. ಆದ್ದರಿಂದ ಇವತ್ತು ನೀವು ಇದರಲ್ಲಿ ಕೂಡ ತಿರುಮಲದಲ್ಲಿ ನೋಡಬೇಕಾದರೂ ಕೂಡ ಅಲ್ಲಿ ನಾಗದೇವರ ಒಂದು ವಾಹನವನ್ನು ಇಟ್ಟುಕೊಂಡು ಉತ್ಸವವನ್ನು ಮಾಡುವಂಥದ್ದೆಲ್ಲ ನೋಡಿದ್ದೀರಿ. ಹಾಗಾಗಿ ನಾಗದೇವರಿಗೆ ಮತ್ತು ಶ್ರೀನಿವಾಸನಿಗೆ ಅವಿನಾಭಾವ ಸಂಬಂಧ ಇದೆ. ಆದ್ದರಿಂದ ಶ್ರೀನಿವಾಸ ನಾಗ ಒಂದು ತನುತರ್ಪಣ ಮತ್ತು ಶ್ರೀನಿವಾಸ ದೇವರ ವಿಷ್ಣು ಯಾಗ ಮತ್ತು ಸಪ್ತಶತಿ ಪಾರಾಯಣ ಇತ್ಯಾದಿಗಳೆಲ್ಲವೂ ಕೂಡ ನಡೆಯುತ್ತೆ. ಧನ್ಯವಾದ ಗುರುಜಿ. ಇಷ್ಟೊತ್ತವರೆಗೂ ನನಗೆ ಶ್ರೀನಿವಾಸ ದೇವರ ಬಗ್ಗೆ ಆಗಿರ್ಬೋದು ಮತ್ತು ಸರ್ಪಯಾಗಕ್ಕೂ ಮತ್ತು ಶ್ರೀನಿವಾಸ ದೇವರಿಗೂ ಇರುವಂತಹ ಸಂಬಂಧದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಕೇಳಿದ್ರಲ್ವಾ ವೀಕ್ಷಕರೇ, ಇದೇ ರೀತಿಯಾಗಿ ಇವತ್ತು ಸಂಜೆ 6 ಗಂಟೆಯಿಂದ ಸಾಕಷ್ಟು ರೀತಿ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಯಾಗ ಯಜ್ಞಗಳು ಸಹ ಈ ದಿನ ನಡ್ಕೊಳ್ತಾ ಹೋಗುತ್ತೆ. ಈಗಾಗಲೇ ನೋಡ್ಬೋದು ಯಾವ್ಯಾವ ರೀತಿ ತಯಾರಿ ನಡೀತಾ ಇದೆ. ಎಷ್ಟೊಂದು ವಿವಿಧ ರೀತಿಯ ಹೂವುಗಳೆಲ್ಲ ಬಳಸಿ ಇಡೀ BJS ಸಂಸ್ಥೆಯಲ್ಲಿ ಇರುವಂತಹ ಈ ಒಳಾಂಗಣದಲ್ಲಿ ಯಾಗ ಯಜ್ಞಗಳು ಸಹ ನಡೀತಾ ಇರುವಂಥದ್ದು. ಇನ್ನು ಸಾಕಷ್ಟು ರೀತಿಯ ಹೂವುಗಳನ್ನು ಬಳಸಿ ಎಲ್ಲ ರೀತಿಯ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ತಯಾರಿ ಏನಿದೆ ಅದನ್ನ ನಡೀತಾ ಇರುವಂಥದ್ದು. ಇದೇ ರೀತಿ BJS ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಈ ವಿಶಿಷ್ಟವಾದಂತಹ ಪೂಜೆ ಕಾರ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಕ್ಯಾಮ್ರಾ ಪರ್ಸನ್ ಅರಿ ಜೊತೆ ಸುಷ್ಮಿತಾ ನಟರಾಜ್. ನೀವು ನೋಡ್ತಾ ಇದ್ದೀರಾ ಸ್ಪೀನ್ ನ್ಯೂಸ್ ಕನ್ನಡ, ಬೆಂಗಳೂರು.